ಇವತ್ತಿನ ಕ್ಲಾಸಲ್ಲಿ ನಾನು ಹೇಳೋದು ನಿಮಗೆ ಎಸ್ಟಿಮೇಟ್ ಮಾಡೋದು ಎಲ್ಲಿ ಎಸ್ಟಿಮೇಟ್ ಇನ್ ಎಡಿಷನ್. ಎಡಿಷನ್ ಅಲ್ಲಿ ಎಸ್ಟಿಮೇಟ್ ಹೇಗೆ ಮಾಡ್ತಾರೆ ಅಂತ ನೋಡೋದು. ಅದು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ನಾನು ಮೆಥಡ್ಸ್ ನ ಹೇಳಿದ್ದೆ, 4 ಮೆಥಡ್ ಹೇಳಿದ್ದೆ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳಿ. 30 ಬೇಡ 31 ತಗೊಳ್ಳಿ. ಮತ್ತೆ 224 ಅಂತ ತಗೊಳ್ಳಿ. ಇಲ್ಲಿ ಆಡ್ ಮಾಡೋನು, ಮತ್ತೆ ನೆಕ್ಸ್ಟ್ ಏನ್ ಮಾಡೋನು, 4 3 1 2 2 4 ಇಲ್ಲಿ ಸಬ್ಟ್ರಾಕ್ಟ್ ಮಾಡೋಣ. ನಾನು ಹೇಳಿದ್ದೆ 4 ಮೆಥಡ್ ಹೇಳಿದ್ದೆ. ರಫ್ ಆನ್ಸರ್ ಬೇಕಾದ್ರೆ ನೀವು ಎಸ್ಟಿಮೇಟ್ ಮಾಡಬೇಕು, 10ಗೆ ಎಸ್ಟಿಮೇಟ್ ಮಾಡಬೇಕು. ಫಸ್ಟ್ ಮೆಥಡ್ಲೆ ಎಡಿಷನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ನಾನು ಮೆಥಡ್ 1ಲೆ, ಮೆಥಡ್ 2ಲೆ, ಮೆಥಡ್ 3ಲೆ, ಮೆಥಡ್ 4ಲೆ ಎಲ್ಲ ಮೆಥಡ್ಲೇನು ಯಾವ್ಯಾವ ತರ ಮಾಡ್ಬೇಕಂತ ಹೇಳ್ತೀನಿ. ಮೆಥಡ್ 1 ಅಲ್ಲಿ ನೀವು ಯಾವ ತರ ಮಾಡ್ತೀರಂದ್ರೆ, ಇದನ್ನ ನಾನು ಹೇಳಿದ್ದೆ ಮೆಥಡ್ 1 ಅಲ್ಲಿ ನಾವು ರೌಂಡಿಂಗ್ ಆಫ್ ಮಾಡಬೇಕು. 10 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡಬೇಕು. ಅಂದ್ರೆ 10ಸ್ಗೆ ರೌಂಡಿಂಗ್ ಆಫ್ ಮಾಡಬೇಕಾದ್ರೆ ಅಲ್ಲಿ ನಾವು ತಗೋತೀವಿ ಜಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇರೋ ವ್ಯಾಲ್ಯೂ. ಸೊ ಇದು 431 ಇದು ನಾವು ರೌಂಡಿಂಗ್ ಆಫ್ ಟು 10ಗೆ ರೌಂಡಿಂಗ್ ಆಫ್ ಮಾಡಿದ್ರೆ ನಮ್ಗೆ ಇದು 430 ಸಿಗ್ತೈತಿ. ಇದು 1 ಇಂದ ಇಲ್ಲಿ 0 ಇಂದ 4 ತನ ನೀವು ರೌಂಡಿಂಗ್, ಇದು 0 ಬೇಡ 1 ತಗೊಳ್ಳಿ. 0 ಇಂದ 4 ತನ ನೀವು ರೌಂಡಿಂಗ್ ಆಫ್ ಮಾಡತ್ತಿದ್ರೆ ಅಲ್ಲಿ ನಿಮ್ಗೆ ಇದು ರೌಂಡಿಂಗ್ ಆಫ್ ಮಾಡಿದ್ರೆ 0ಗೆ ರೌಂಡಿಂಗ್ ಆಫ್ ಮಾಡ್ತೀರಿ. 5 ಇಂದ 9 ಇದು ನೀವು ರೌಂಡಿಂಗ್ ಆಫ್ ಎಲ್ಲಿ ಮಾಡ್ತೀರಿ, 10ಗೆ ರೌಂಡಿಂಗ್ ಆಫ್ ಮಾಡ್ತೀರಿ. ಈ ತರ ನೀವು ರೌಂಡಿಂಗ್ ಆಫ್ ಮಾಡ್ತೀರಿ. ಇಲ್ಲಿ 1 ಇದೆ, ಸೊ ನಾನು 0ಗೆ ರೌಂಡಿಂಗ್ ಆಫ್ ಮಾಡಿದೆ. 1 ಇದೆ, ಇಲ್ಲಿ 0 ತಗೊಂಡೆ ನಾನು. ನೆಕ್ಸ್ಟ್ 220 ಇಲ್ಲಿ 4 ಐತಿ, ಇಲ್ಲಿ 0 ತಗೋತೀನಿ ನಾನು. ನೆಕ್ಸ್ಟ್ ಆಡ್ ಮಾಡಬೇಕು. 0 5 6 ಅಂದ್ರೆ ಇದು ಫಸ್ಟ್ ಮೆಥಡ್ ಇಂದ ಸಾಲ್ವ್ ಆಯ್ತು. ಫಸ್ಟ್ ಮೆಥಡ್ ಇಂದ ಇದು ಸಾಲ್ವ್ ಆಯ್ತು. ಇದನ್ನು ಸೇಮ್ ಮೆಥಡ್ ಇಂದ ಸಾಲ್ವ್ ಮಾಡಿ. 430 ಮತ್ತೆ 220 ಸಬ್ಟ್ರಾಕ್ಟ್ ಮಾಡಬೇಕು. 0 3 ಅಲ್ಲಿ 2 ಹೋದ್ರೆ 1, 4 ಅಲ್ಲಿ 2 ಹೋದ್ರೆ. ಇದು ಫಸ್ಟ್ ಮೆಥಡ್. ಅಂದ್ರೆ ಇಲ್ಲಿ ರೌಂಡಿಂಗ್ ಆಫ್ ಟು 10ಗೆ ರೌಂಡಿಂಗ್ ಆಫ್ ಮಾಡೋಣ. ನಮ್ಗೆ ಅಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಕ್ತು. ಇಲ್ಲಿ ಬಂದಿರೋ ವ್ಯಾಲ್ಯೂ ಏನು, ಇವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಪ್ರಾಕ್ಸಿಮೇಟ್ ಇದು ಬಂದಿರೋ ಆನ್ಸರ್ ಏನು, ಅಪ್ರಾಕ್ಸಿಮೇಟ್ ಆನ್ಸರ್. ಇದನ್ನು ಏನು, ಅಪ್ರಾಕ್ಸಿಮೇಟ್ ಆನ್ಸರ್. ಇದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಮೆಥಡ್ ಅರ್ಥ ಆಯ್ತಾ? ಹಾ. ಸೆಕೆಂಡ್ ಮೆಥಡ್ ಹೇಳಿದ್ದೆ ಏನು, ಸೆಕೆಂಡ್ ಮೆಥಡ್ ಹೇಳಿದ್ದೆ ನಾನು ಏನಂತ. ಅಲ್ಲಿ ನಾವೇನ್ ಮಾಡ್ತೀವಿ, ಲಾರ್ಜ್ ನಂಬರ್ನ ಹೇಗೆ, ಲಾರ್ಜ್ ನಂಬರ್ಸ್, ಇವು ಲಾರ್ಜ್ ನಂಬರ್ಸ್ನ ಇದ್ದಾವೆ. ಲಾರ್ಜ್ ನಂಬರ್ಸ್ ನ ಎಸ್ಟಿಮೇಟ್ ಮಾಡೋದು ಹೇಗೆ ಎಸ್ಟಿಮೇಟ್ ಮಾಡ್ತೀವಿ ಲಾರ್ಜ್ ನಂಬರ್ಸಿಗೆ. ಇಲ್ಲಿ ಕ್ವಶನ್ ಅಲ್ಲಿ ಕಂಡೀಷನ್ ಅಂತೂ ಕೊಟ್ಟಿಲ್ಲ. ನಾನು ಇಲ್ಲಿ ಇದು ಎಕ್ಸಾಂಪಲ್ ಕೊಟ್ಟು ನಾನು 10ಗೆ 100ಗೆ ಇಲ್ಲ 1000ಗೆ ಎಸ್ಟಿಮೇಟ್ ಮಾಡಂತ ನಾನು ಕಂಡೀಷನ್ ಇಲ್ಲಿ ಕೊಟ್ಟೇ ಇಲ್ಲ. ಕಂಡೀಷನ್ ಕೊಟ್ಟಿದ್ರೆ ಇದನ್ನ 100ಗೆ ಎಸ್ಟಿಮೇಟ್ ಮಾಡಂತ ಕಂಡೀಷನ್ ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಜಸ್ಟ್. ಇಲ್ಲಿ ನಾನು ಕಂಡೀಷನ್ 100ಗೆ ಎಸ್ಟಿಮೇಟ್ ಮಾಡಂತ ಹೇಳತ್ತೀನಿ. ಅವಾಗ ನೀವೇನ್ ಮಾಡ್ತೀರಿ, 100ಗೆ ಎಸ್ಟಿಮೇಟ್ ಮಾಡುವಾಗ ಇವೆರಡು ನಂಬರ್ಸ್ ಚೂಸ್ ಮಾಡ್ತೀರಿ. ಅವಾಗ ಇದು 49 ಲೆಸ್ ಐತಿ, 400 ಆಯ್ತು. ಇದು 49 ಲೆಸ್ ಅದ, 200 ಆಯ್ತು. ಆಡ್ ಮಾಡ್ತೀರಿ, ನಿಮ್ಗೆ ಸಿಕ್ತು 600. ಇಲ್ಲಿ 400 200 ವ್ಯಾಲ್ಯೂ ಸಿಕ್ತು 200. ಅಂದ್ರೆ
ಫಸ್ಟ್ ಕಂಡೀಷನ್ ಏನು, ಇಲ್ಲಿ ನಿಮ್ಗೆ 100ಗೆ ರೌಂಡ್ ಆಫ್ ಮಾಡಿ ಅಂತ ನಾನು ಹೇಳಿದ್ದೆ. ಅಂದ್ರೆ ಆ ಕಂಡೀಷನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ 100ಗೆ ಮಾಡಂದ್ರೆ ನೀವು 100ಗೆ ಎಸ್ಟಿಮೇಟ್ ಮಾಡಬೇಕು, 10ಗೆ ಎಸ್ಟಿಮೇಟ್ ಮಾಡಂದ್ರೆ 10ಗೆ ಎಸ್ಟಿಮೇಟ್ ಮಾಡಬೇಕು. ನಿಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ. ನಿಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ಲಿಲ್ಲ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಲಾರ್ಜ್ ನಂಬರ್ ಕೊಟ್ಟಾಕ್ರ ಇದು ಲಾರ್ಜ್ ನಂಬರ್ಸ್ ಹೌದು, ಇದು ಎಸ್ಟಿಮೇಟ್ ಮಾಡಬೇಕು. ಕ್ವಶನ್ ಅಲ್ಲಿ ನಿಮ್ಗೆ ಹೀಗೆ 10ಗೆ ಇಲ್ಲ 100 ಇಲ್ಲ 1000 ಹೀಗೆ ರೌಂಡ್ ಆಫ್ ಮಾಡಿ ಅಂತ ಹೇಳಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಅಕ್ಯುರೇಸಿ ಲೆವೆಲ್ ನೋಡ್ಬೇಕಂತ ಹೇಳಿದ್ದೆ. ಅಕ್ಯುರೇಸಿ ಲೆವೆಲ್ ನೋಡ್ಬೇಕಂದ್ರೆ ಹೇಗೆ ಅಂದ್ರೆ ನೀವು ಮತ್ ಈ ಎಸ್ಟಿಮೇಟ್ ಮಾಡುವಾಗ 3 ಪ್ರೊಸೆಸ್ ಹೇಳಿದೆ. ಒಂದು 10, 100, 1000 ಮೂರಲ್ಲೇ ಸಾಲ್ವ್ ಮಾಡಿ ನೋಡೋಣ ಅಕ್ಯುರೇಸಿ ಲೆವೆಲ್ ಯಾವ್ದು ಹೆಚ್ಚಿದೆ ಯಾವ್ದು ಕಮ್ಮಿ ಇದೆ ಅಂತ. ಸೊ ನಮ್ಗೆ ಅಕ್ಯುರೇಸಿ ಲೆವೆಲ್ ಬೇಕಂದ್ರೆ ಫಸ್ಟ್ ಇದ್ರದ್ದು ಎಕ್ಸಾಕ್ಟ್ ವ್ಯಾಲ್ಯೂ ಏನ್ ಬರ್ತೈತಿ ಚೆಕ್ ಮಾಡೋಣ. ಎಕ್ಸಾಕ್ಟ್ ವ್ಯಾಲ್ಯೂ ಇದು 5, 6 ಅಂದ್ರೆ ಇದು ಬಂದಿರೋದು ಎಕ್ಸಾಕ್ಟ್ ವ್ಯಾಲ್ಯೂ. ಇದು 11 ಅಂದ್ರೆ 10 ಅಲ್ಲಿ 4 ಹೋದ್ರೆ 6, ಇದೊಂದು 7, 0, 2. ಇಲ್ಲಿ ಬಂದಿರೋ ವ್ಯಾಲ್ಯೂ ಏನಿವೆ ಎರಡು ಎಕ್ಸಾಕ್ಟ್ ವ್ಯಾಲ್ಯೂ, ಇದನ್ನು ಎಕ್ಸಾಕ್ಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ರೌಂಡಿಂಗ್ ಆಫ್ ಮಾಡಿ. ನಮ್ಗೆ ಅಕ್ಯುರೇಸಿ ಲೆವೆಲ್ ಚೆಕ್ ಮಾಡ್ಬೇಕಂದ್ರೆ ನಾವು 3 ರೌಂಡಿಂಗ್ ಆಫ್ ಮಾಡಬೇಕು. ರೌಂಡಿಂಗ್ ಆಫ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಇಲ್ಲಿ ಡಿಜಿಟ್ಸ್ ನೋಡ್ಬೇಕು. 100 ತನ ಡಿಜಿಟ್ ಇದೆ ಅಂದ್ರೆ ನಾವು 10, 100 ಅವು ಎರಡು ರೌಂಡಿಂಗ್ ಆಫ್ ಮಾಡಿ ನೋಡಿ ಚೆಕ್ ಮಾಡಬೇಕು. ಇಲ್ಲಿ 1000 ಬರಲ್ಲ, ಇಲ್ಲಿ 1000 ಕೊಟ್ಟೇ ಇಲ್ಲ. ರೌಂಡಿಂಗ್ ಆಫ್ ಟು ಟೆನ್ಸ್, ಫಸ್ಟ್ ಟೆನ್ಸಿಗೆ ಮಾಡೋಣ. ಟೆನ್ಸ್ಗೆ ರೌಂಡಿಂಗ್ ಆಫ್ ಮಾಡಿದ್ರೆ 430, ಇಲ್ಲಿ 220. ವ್ಯಾಲ್ಯೂ ಏನ್ ಬಂದಿತ್ತು ಆಗಲೇ 650 ಅಂತ ಬಂದಿತ್ತು. 10ಗೆ ರೌಂಡ್ ಆಫ್ ಮಾಡೋಣ. ನೆಕ್ಸ್ಟ್ ಇಲ್ಲಿ 430, 220, ಇಲ್ಲಿ 0, 1, 2 ಅಂದ್ರೆ 210 ಅಂದ್ರೆ 10 ಅಲ್ಲಿ ರೌಂಡಿಂಗ್ ಆಫ್ ಮಾಡೋಣ. ಇದು ಎಕ್ಸಾಕ್ಟ್ ವ್ಯಾಲ್ಯೂಗೆ ಎಷ್ಟು ಡಿಫ್ರೆನ್ಸ್ ಬಂದೈತಿ ಇಲ್ಲಿ, ಇದು ಎಕ್ಸಾಕ್ಟ್ ವ್ಯಾಲ್ಯೂ, ಇದು ಎಸ್ಟಿಮೇಟ್ ಮಾಡೋಣ. ಇಲ್ಲಿ ಬಂದಿರೋ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಂದ್ರೆ ಇವು ಎರಡತ್ರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿ 50 ಇದೆ, ಇಲ್ಲಿ 55 ಇದೆ. ಅಂದ್ರೆ ಇಲ್ಲಿ 5 ಡಿಫ್ರೆನ್ಸ್ ಇದೆ. 5 ಡಿಫ್ರೆನ್ಸ್ ಇದೆ ಅಂದ್ರೆ ಇದು ಇಲ್ಲಿ 5 ಡಿಫ್ರೆನ್ಸ್ ಆಯ್ತು. ಇವು ಎರಡರಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂಗೆ ಇದು 3 ಟೈಮ್ಸ್ ಲಾರ್ಜ್ ಇದೆ. ಅಂದ್ರೆ ಡಿಫ್ರೆನ್ಸ್ 3 ಡಿಫ್ರೆನ್ಸ್ ಐತಿ. ಇಲ್ಲಿ 5 ಐತಿ, ಇಲ್ಲಿ 3 ಐತಿ. ಇಲ್ಲಿ ರೌಂಡಿಂಗ್ ಆಫ್ ಮಾಡೋಣ. ರೌಂಡಿಂಗ್ ಆಫ್ ಟು 100 ಮಾಡೋಣ. ಓಕೆ, ರೌಂಡಿಂಗ್ ಆಫ್ ಟು 100 ಮಾಡುವಾಗ ಇಲ್ಲಿ ನೋಡಿ 100ಗೆ ರೌಂಡಿಂಗ್ ಆಫ್ ಮಾಡಬೇಕು. ಅವಾಗ 400, ಇದು 200 ಆಡ್ ಮಾಡೋಣ. ಇಲ್ಲೇನು ಬಂತು ವ್ಯಾಲ್ಯೂ 600. ಇಲ್ಲೇನು ಬಂತು 400, 200, ಇಲ್ಲಿ ಬಂದಿರೋದು 200. ಅಂದ್ರೆ ಈ ವ್ಯಾಲ್ಯೂಗೆ ಎಕ್ಸಾಕ್ಟ್ ವ್ಯಾಲ್ಯೂ ಮತ್ತೆ ಇಲ್ಲಿ ಬಂದಿರೋ ವ್ಯಾಲ್ಯೂಗೆ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ ಇವು ಎರಡು ವ್ಯಾಲ್ಯೂಸ್ಗೆ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ 55 ಡಿಫ್ರೆನ್ಸ್ ಐತಿ. ಎಷ್ಟೈತಿ 55. ಅಂದ್ರೆ ಇಲ್ಲಿ 5 ಡಿಫ್ರೆನ್ಸ್ ಐತಿ, ಇಲ್ಲಿ 55 ಐತಿ. ಇಲ್ಲಿ 3 ಅದ, ಮತ್ತೆ ಇಲ್ಲಿ ಬಂದಿರೋ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂಗೆ ಡಿಫ್ರೆನ್ಸ್ ಎಷ್ಟೈತಿ 7 ಐತಿ. ಅಂದ್ರೆ ನಾನು ಹೇಳಿದ್ದೆ ಎಷ್ಟು ಡಿಫ್ರೆನ್ಸ್ ಹೆಚ್ಚಿರ್ತೈತಿ ಅಷ್ಟು ಲೆಸ್ ಅಕ್ಯುರೇಸಿ ಇರ್ತೈತಿ ಅಂತ ಹೇಳಿದ್ದೆ. ಅಂದ್ರೆ ನಾವು ಈ ರೌಂಡಿಂಗ್ ಆಫ್ ಮಾಡಬೇಕು ಯಾವ್ದಕ್ಕೆ 100ಗೆ. ಯಾಕೆ ಇಲ್ಲಿ 55 ಡಿಫ್ರೆನ್ಸ್ ಐತಿ. 55 ಡಿಫ್ರೆನ್ಸ್ ಅಂದ್ರೆ ಇದಕ್ಕಿಂತ ಇದು ಲಾರ್ಜ್ ಅದ. ಲಾರ್ಜ್ ಡಿಫ್ರೆನ್ಸ್ ಆದ್ರೆ ಅಕ್ಯುರೇಸಿ ಲೆವೆಲ್ ಏನು ಲೆಸ್. ಇದ್ರಲ್ಲಿ ಈ ವ್ಯಾಲ್ಯೂ ಏನೈತಿ ಲೆಸ್ ಅಕ್ಯುರೇಟ್ ಐತಿ. ಇದು ವ್ಯಾಲ್ಯೂ ಏನು ಲೆಸ್
ಅಕ್ಯುರೇಟ್ ಐತಿ. ಅರ್ಥ ಆಯ್ತಾ? ಎಸ್ಟಿಮೇಟ್ ಮಾಡೋಣ ಎಕ್ಸಾಕ್ಟ್ ವ್ಯಾಲ್ಯೂಗೆ. ಇದು ಅಕ್ಯುರೇಟ್ ವ್ಯಾಲ್ಯೂ ಎಷ್ಟೈತಿ? 600. ಅಂದ್ರೆ ಇದು ಲೆಸ್ ಅಕ್ಯುರೇಟ್. ಇಲ್ಲಿ ಲೆಸ್ ಅಕ್ಯುರೇಟ್ 200. ಅರ್ಥ ಆಯ್ತಾ? ಅಕ್ಯುರೇಸಿ ಲೆವೆಲ್ ಅಂದ್ರೆ ಹೀಗೆ ಚೆಕ್ ಮಾಡೋದು. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕು, ಈಗ ಎರಡು ಮೆಥಡ್ ಮಾಡೋ ಬದ್ಲಿ ನೀವು ಒಂದೇ ಚೂಸ್ ಮಾಡ್ಬೇಕು. ಇದು ಅಕ್ಯುರೇಸಿ ಲೆವೆಲ್ ನ ನೀವು ಮೈಂಡ್ ಅಲ್ಲಿ ಮಾಡೋದಿಕ್ಕೆ ಬರ್ಬೇಕು. ಹೇಗಂದ್ರೆ ಡಿಫ್ರೆನ್ಸ್ ಯಾವ ತರದ ಹೆಚ್ಚು ಬರ್ತೈತಿ ಅದು ಲೆಸ್ ಅಕ್ಯುರೇಟ್ ಇರ್ತೈತಿ. ಅದು ನಾವು ಇದು ಎಕ್ಸಾಕ್ಟ್ ವ್ಯಾಲ್ಯೂಗೆ ಕ್ಲೋಸ್ಡ್ ವ್ಯಾಲ್ಯೂ ನ ಚೂಸ್ ಮಾಡ್ಬೋದು ಎಸ್ಟಿಮೇಟ್ ಮಾಡೋವಾಗ. ಅಂದ್ರೆ ಇಲ್ಲಿ 1000ಗೆ ರೌಂಡ್ ಆಫ್ ಮಾಡೋಣ, ನಮ್ಗೆ ಲೆಸ್ ಅಕ್ಯುರೇಟ್ ಸಿಕ್ಕೈತಿ. ಈ ವ್ಯಾಲ್ಯೂನೇ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂಗೆ ಕ್ಲೋಸ್ಡ್ ವ್ಯಾಲ್ಯೂ ಐತೆ ಅಂತ ಅರ್ಥ ಆಗ್ತೈತಿ. ಇಲ್ಲಿ 200 ಇದಕ್ಕೆ ಕ್ಲೋಸ್ ವ್ಯಾಲ್ಯೂ ಐತೆ ಅಂತ ಅರ್ಥ ಆಯ್ತು. ಓಕೆ, ಇಲ್ಲಿ ಅಕ್ಯುರೇಸಿ ಲೆವೆಲ್ ಡಿಫ್ರೆನ್ಸ್ ಲೆಸ್ ಇದೆ, ಅಕ್ಯುರೇಸಿ ಲೆವೆಲ್ ಹೈ ಆಯ್ತು. ಇಲ್ಲಿ ಡಿಫ್ರೆನ್ಸ್ ಏನೈತಿ? ಲೆಸ್ ಐತಿ, ಅಕ್ಯುರೇಸಿ ಲೆವೆಲ್ ಹೈ ಆಯ್ತು. ಅರ್ಥ ಆಯ್ತಾ? ಓಕೆ, ಅಕ್ಯುರೇಸಿ ಲೆವೆಲ್ ಅಂದ್ರೆ ಈ ತರ ಚೆಕ್ ಮಾಡೋದು. ನೋಟ್ ಮಾಡ್ಕೊಳ್ಳಿ. ಇದು ಅಂದ್ರೆ ನೀವು ಲಾರ್ಜ್ ನಂಬರಿಗೆ ಕೊಟ್ರೆ ರೌಂಡಿಂಗ್ ಆಫ್ ಮಾಡಬೇಕು. 100 ತನಕ ಕೊಟ್ರೆ ನೀವು 100ಗೆ ರೌಂಡಿಂಗ್ ಆಫ್ ಮಾಡಬೇಕು. 10 ಕೊಟ್ರೆ 10ಗೆ ರೌಂಡಿಂಗ್ ಆಫ್ ಮಾಡಬೇಕು. 1000 ಕೊಟ್ರೆ 1000ಗೆ ರೌಂಡಿಂಗ್ ಆಫ್ ಮಾಡಬೇಕು. ಇಲ್ಲಿ ನಂಬರ್ಸ್ ಡಿಜಿಟ್ಸ್ ಹೇಗೆ ಕೊಡ್ತಾರೆ ನೋಡಿ ನೀವು ರೌಂಡಿಂಗ್ ಆಫ್ ಮಾಡಬೇಕು. 3 ಡಿಜಿಟ್ ಕೊಟ್ರೆ ರೌಂಡಿಂಗ್ ಆಫ್ ಮಾಡಬೇಕು 100ಗೆ. 100ಗೆ ಮಾಡೋಣನೆ ನಿಮ್ಗೆ ಅಲ್ಲಿ ಲೆಸ್ ಅಕ್ಯುರೇಟ್ ವ್ಯಾಲ್ಯೂ ಸಿಗತ್ತೆ, ಲೆಸ್ ಅಕ್ಯುರೇಸಿ ಲೆವೆಲ್ ಸಿಗ್ತೈತಿ. ಲೆಸ್ ಅಕ್ಯುರೇಸಿ ಲೆವೆಲ್ ಸಿಕ್ಕರೆ ಅದು ಕ್ಲೋಸ್ಡ್ ವ್ಯಾಲ್ಯೂ ಟು ಎಕ್ಸಾಕ್ಟ್ ವ್ಯಾಲ್ಯೂ ಆಗ್ತೈತಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇಲ್ಲಿ ಎರಡು ಮೆಥಡ್ ಹೇಗೆ ಅಪ್ಲೈ ಮಾಡೋದು ಹೇಳಿದೆ. ಇದು ನೋಟ್ ಮಾಡ್ಕೊಳ್ಳಿ. ಎರಡು ಮೆಥಡ್ ಆಯ್ತು. ಇನ್ನು ನಾನು ಏನ್ ಹೇಳಿದ್ದೆ? ಫ್ರಂಟ್ ಎಂಡ್ ಮೆಥಡ್. ಫ್ರಂಟ್ ಎಂಡ್ ಮೆಥಡ್ ಅಂದ್ರೆ ಹೇಗೆ? ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಇದು ಅಕ್ಯುರೇಸಿ ಲೆವೆಲ್ ಹೇಗೆ ಅಂತ. ನೆಕ್ಸ್ಟ್ ಮೆಥಡ್ ಯಾವುದು? ಎರಡು ಮೆಥಡ್ ಅದು ಲಾರ್ಜ್ ನಂಬರ್ ಕೊಟ್ರೆ ಹೇಗೆ ಮಾಡೋದಂತ ಆಯ್ತು. ಇನ್ನು ಫ್ರಂಟ್ ಎಂಡ್ ಮೆಥಡ್ ಇದು ಕಾಂಪಿಟೇಟಿವ್ ಅಲ್ಲಿ ಇದು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಕಾಂಪಿಟೇಟಿವ್ ಲೆವೆಲ್ಗೆ ಯೂಸ್ ಮಾಡ್ತೀವಿ ಅದು ಫ್ರಂಟ್ ಎಂಡ್ ಮೆಥಡ್ ನ. ಅಲ್ಲಿ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ನೋಡ್ತೀವಿ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಏನೈತಿ? ಇಲ್ಲಿ 100 ಐತಿ. 100 ಅಂದ್ರೆ ನಾವು ಇಲ್ಲಿ 100ಗೆ ರೌಂಡ್ ಆಫ್ ಮಾಡ್ತೀವಿ. ಇದೇನಾಯ್ತು? ಅಂದ್ರೆ ಫ್ರಂಟ್ ಎಂಡ್ ಮೆಥಡ್ ಅಂದ್ರೆ ಇದೆ. ಅಂದ್ರೆ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ನ ನೋಡಿ ನಾವು ರೌಂಡಿಂಗ್ ಆಫ್ ಮಾಡ್ತೀವಿ. ಇಲ್ಲಿ ಹೈಯೆಸ್ಟ್ ಪ್ಲೇಸ್ 100 ಇದೆ, 100ಗೆ ರೌಂಡಿಂಗ್ ಆಫ್ ಮಾಡ್ತೀವಿ. ಒಂದ್ ವೇಳೆ ಇಲ್ಲಿ ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ರೆ 1000ಗೆ ರೌಂಡ್ ಆಫ್ ಮಾಡ್ಬೇಕು. ಅಂದ್ರೆ ಇಲ್ಲಿ ನೋಡಿ ಫ್ರಂಟ್ ಎಂಡ್ ಮೆಥಡ್ ಅಲ್ಲಿ ಇಲ್ಲಿ ಕೆಳಗಡೆ ಡಿಫರೆನ್ಸ್ ವ್ಯಾಲ್ಯೂ ಕೊಡ್ಬೋದು. ಕೆಳಗಡೆ ಬೇರೆ ವ್ಯಾಲ್ಯೂ, ಮೇಲೆ ಬೇರೆ ವ್ಯಾಲ್ಯೂ ಇರ್ಬೋದು. ಆದ್ರೆ ನೀವು ಫ್ರಂಟ್ ಎಂಡ್ ಮೆಥಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಹೈಯೆಸ್ಟ್ ಪ್ಲೇಸ್ ಯಾವ್ದು ಇರ್ತೈತಿ ಅದನ್ನ ನೋಡಿ ನೀವು ರೌಂಡಿಂಗ್ ಆಫ್ ಮಾಡ್ಬೇಕು. ಎರಡು ನಂಬರ್ ಅಲ್ಲಿ ಹೈಯೆಸ್ಟ್ ಪ್ಲೇಸ್ ನ ನೋಡ್ಬೇಕು. ಒಂದೇ ನಂಬರ್ ಅಲ್ಲ, ಮೇಲೆ ಕೊಟ್ಟಿರೋದು ಲಾರ್ಜ್, ಕೆಳಗೆ ಇರೋದು ಸ್ಮಾಲ್, ಹೀಗೆ ಅಲ್ಲ. ಅಲ್ಲಿ ನೀವು ಎಸ್ಟಿಮೇಟ್ ಮಾಡುವಾಗ ಏನ್ ಮಾಡ್ಬೇಕು? ಲಾರ್ಜೆಸ್ಟ್ ವ್ಯಾಲ್ಯೂನ ಚೂಸ್ ಮಾಡಿ ರೌಂಡಿಂಗ್ ಆಫ್ ಮಾಡಬೇಕು. ಲಾರ್ಜೆಸ್ಟ್ ಪ್ಲೇಸ್ ನ ನೋಡಿ. ಅರ್ಥ ಆಯ್ತಾ? ಇದನ್ನು ಸೇಮ್ ನೋಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ಎರಡು ನಂಬರ್ ಈಕ್ವಲ್ ಕೊಟ್ಟಿದ್ದೇನೆ. ಸೊ ಈಕ್ವಲ್ ಕೊಟ್ಟಿದಾಕ್ರೆ ಹೀಗೆ ಮಾಡೋದು. ಈಕ್ವಲ್ ಕೊಟ್ಟಿರ್ಲಿಲ್ಲ ಅಂದ್ರೆ ಸಪೋಸ್ ಅನ್ಕೊಳ್ಳಿ ಇಲ್ಲಿ 24 ಇದೆ, ಇಲ್ಲಿ 24 ಇದೆ. ಈ ತರ ಕೊಟ್ಟಿದ್ರೆ ಹೇಗೆ ಮಾಡೋದಂದ್ರೆ ನೀವು ಇದನ್ನ 10ಗೆನು ರೌಂಡ್ ಆಫ್ ಮಾಡ್ಬೋದು, 100ಗೆನು ಮಾಡ್ಬೋದು. 100ಗೆ ಮಾಡಿದ್ರೆ ಹೇಗೆ ವ್ಯಾಲ್ಯೂ ಬರ್ತೈತೆ ಅಂದ್ರೆ 100ಗೆ ರೌಂಡ್ ಆಫ್ ಮಾಡಿದ್ರೆ ಇಲ್ಲಿ ವ್ಯಾಲ್ಯೂ ಹೇಗೆ ಬರುತ್ತೆ ಅಂದ್ರೆ
ಇದು 400 ಮೇಲೆ ಇರೋ ವ್ಯಾಲ್ಯೂ, ಇದು 100ಗೆ ರೌಂಡ್ ಆಫ್ ಮಾಡಿದ್ರೆ ಈ ಕೆಳಗಡೆ ಎಲ್ಲ 0 ಆಯ್ತು, ಅಂದ್ರೆ ನಿಮ್ಗೆ 400 ಸಿಕ್ತು. 100ಗೆ ಈ ತರ ರೌಂಡ್ ಆಫ್ ಮಾಡೋದು. ಇದರಲ್ಲಿ 400 ಇದ್ರ ಮತ್ತೆ ಸೇಮ್ ಏನ್ ಗೊತ್ತು 400. ಈ ತರಾನು ನಾವು ಎಸ್ಟಿಮೇಟ್ ಮಾಡ್ತೀವಿ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ. ಈ ತರ ಕೊಟ್ರೆ ಹೀಗೆ ಎಸ್ಟಿಮೇಟ್ ಮಾಡೋದು. ಅರ್ಥ ಆಯ್ತಾ? ಒಂದು ಲಾರ್ಜ್ ಒಂದು ಸ್ಮಾಲ್ ಕೊಟ್ರೆ ನೀವು ಅಲ್ಲಿ ಏನ್ ಮಾಡ್ಬೇಕು, ಫ್ರಂಟ್ ಎಂಡ್ ಮೆಥಡ್ ಹೇಳಿದ್ದೆ ನಾನು. ಫ್ರಂಟ್ ಎಂಡ್ ಮೆಥಡ್ ಅಲ್ಲಿ ನೀವು ಹೈಯೆಸ್ಟ್ ಪ್ಲೇಸ್ ನ ನೋಡ್ತೀರಿ, ಹೈಯೆಸ್ಟ್ ಪ್ಲೇಸ್ ನೋಡಿ ಸಾಲ್ವ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಕೂಡ ನಾವು ಫ್ರಂಟ್ ಎಂಡ್ ಮೆಥಡ್ ನೇ ಅಪ್ಲೈ ಮಾಡಿದೀವಿ, ಹೈಯೆಸ್ಟ್ ಪ್ಲೇಸ್ ನೋಡ್ತೀವಿ. ಅರ್ಥ ಆಯ್ತಾ? ಈಕ್ವಲ್ ಆಗಿ ನಂಬರ್ ಕೊಡ್ತಾರೆ, ಇಲ್ಲ ಅನ್ಈಕ್ವಲ್ ಕೊಟ್ಟಿದ್ರೆ ಅಲ್ಲಿ ಏನ್ ಮಾಡ್ಬೇಕು ನಾವು, ಹೈಯೆಸ್ಟ್ ಪ್ಲೇಸ್ ಯಾವ್ದಿದೆ ಅದನ್ನೇ ಚೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಮೆಥಡ್ ಅಂದ್ರೆ ಕಾಂಪ್ಯಾಟಿಬಲ್ ಮೆಥಡ್. ಅದಂತೂ ನೀವು ರ್ಯಾಂಡಮ್ ಆಗಿ ಮೈಂಡ್ ಅಲ್ಲಿ ಚೂಸ್ ಮಾಡ್ಬೇಕು ವ್ಯಾಲ್ಯೂ. 400 ಅಂತ ನೀವು ರ್ಯಾಂಡಮ್ ಆಗಿ ಡೈರೆಕ್ಟ್ ಆಗಿ ಚೂಸ್ ಮಾಡ್ತೀರಿ 400. ಈಗ 431 ಇದನ್ನ ನೀವು 440 ಅಂತಾನು ಚೂಸ್ ಮಾಡ್ತೀರಿ, ಇಲ್ಲ 400 ಅಂತಾನು ತಗೋತೀರಿ. ಈ ತರ ರ್ಯಾಂಡಮ್ ಆಗಿ ನೀವು ತಗೊಂಡು ಮೈಂಡ್ ಅಲ್ಲಿ ರ್ಯಾಂಡಮ್ ಆಗಿ ತಗೊಂಡು ನೀವು ಮೆಂಟಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಕಾಂಪ್ಯಾಟಿಬಲ್ ಮೆಥಡ್. ಅದು ಮೆಂಟಲ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗ್ತೈತಿ. ಅಂದ್ರೆ ಮೈಂಡ್ ಅಲ್ಲಿ ಸ್ಪೀಡ್ ಆಗಿ ಕ್ಯಾಲ್ಕುಲೇಟ್ ಮಾಡುವಾಗ ಹೆಲ್ಪ್ ಆಗೋದು ಕಾಂಪ್ಯಾಟಿಬಲ್ ಮೆಥಡ್. ಅದು ನೀವು ಮೈಂಡ್ ಅಲ್ಲಿ ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ ನ ಚೂಸ್ ಮಾಡಿ ನೀವು ಎಸ್ಟಿಮೇಟ್ ಮಾಡ್ತೀರಿ. 400 ಕೊಟ್ರೆ 440 ತಗೋತೀರಿ, ಇದು ಇನ್ನ ಟಫ್ ಆಗ್ತಿದ್ರೆ 400 ತಗೋತೀರಿ. ಈ ತರ ನೀವು ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ ನ ಚೂಸ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ತೀರಿ. ಅರ್ಥ ಆಯ್ತಾ? ಇನ್ ಪ್ರಾಡಕ್ಟ್ಸ್ ಅಲ್ಲಿ ನೋಡೋಣ. ಟು ಎಸ್ಟಿಮೇಟ್ ಪ್ರಾಡಕ್ಟ್ಸ್, ಏನು ಪ್ರಾಡಕ್ಟ್ಸ್ ಅಲ್ಲಿ ಎಸ್ಟಿಮೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಟು ಎಸ್ಟಿಮೇಟ್ ಪ್ರಾಡಕ್ಟ್ಸ್ ಅಂದ್ರೆ ಏನ್ ಅರ್ಥ ಕೊಡ್ತೈತಿ ಇಲ್ಲಿ, ಮಲ್ಟಿಪ್ಲಿಕೇಶನ್. ಪ್ರಾಡಕ್ಟ್ಸ್ ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್. ಏನ್ ಹೇಳಿ ಚಿಲ್ಡ್ರನ್ಸ್, ಮಲ್ಟಿಪ್ಲಿಕೇಶನ್. ಇಲ್ಲಿ ಫಸ್ಟ್ ಮೆಥಡ್ ಸೇಮ್, ಅದರಲ್ಲಿ ನಾವು ಏನ್ ಮಾಡಿದ್ವಿ, ರೌಂಡಿಂಗ್ ಆಫ್ ಟು 10 ತಗೊಂಡಿದ್ವಿ. ಇಲ್ಲಿ ರೌಂಡಿಂಗ್ ಆಫ್ ಟು 10 100ಗೆ ತಗೋತೀವಿ. ಸೇಮ್ ಮೆಥಡ್, ಅದರಲ್ಲಿ ಫ್ರಂಟ್ ಎಂಡ್ ಮೆಥಡ್, ಇದರಲ್ಲಿ ಫ್ರಂಟ್ ಎಂಡ್ ಮೆಥಡ್. ಕಾಂಪ್ಯಾಟಿಬಲ್ ಮೆಥಡ್ ಅದರಲ್ಲಿ ಬರ್ತೈತಿ, ಇದರಲ್ಲಿ ಬರ್ತೈತಿ. ಎಲ್ಲ ಮೆಥಡ್ ಸೇಮ್. ಇಲ್ಲಿ 10ಗೆ ರೌಂಡ್ ಆಫ್ ಮಾಡ್ಬೋದು. ರೌಂಡಿಂಗ್ ಆಫ್ ನಿಯರೆಸ್ಟ್ ಟು 10 ಆರ್ 100. ಇಲ್ಲಿ ಹೇಗೆ ಮಾಡ್ತೀವಿ ಅಂದ್ರೆ, ಒಂದು ಎಕ್ಸಾಂಪಲ್ ತಗೊಳ್ಳಿ. ಇದನ್ನ ನಾವು ಫಸ್ಟ್ 10ಗೆ ಇವು ಎರಡು ವ್ಯಾಲ್ಯೂನ ರೌಂಡ್ ಆಫ್ ಮಾಡೋಣ. 10ಗೆ ರೌಂಡ್ ಆಫ್ ಮಾಡಿದ್ರೆ ಇದು 80 ಆಗ್ತೈತಿ, ಇದು 140 ವ್ಯಾಲ್ಯೂ ಆಯ್ತು. ಹೌದಲ್ಲ? ರೌಂಡ್ ಆಫ್ ಹೇಗೆ ಮಾಡೋದು ಎಲ್ಲ ನಾನು ಫಸ್ಟ್ ಕ್ಲಾಸ್, ಮೊದಲ ಕ್ಲಾಸ್ ಅಲ್ಲಿ ಹೇಳಿನಿ. ನೀವು ಯಾರು ನೋಡಿಲ್ಲ ಆ ಕ್ಲಾಸ್ನ ನೋಡಿ ಈ ಕ್ಲಾಸ್ಗೆ ಬರಬೇಕು. ಅರ್ಥ ಆಯ್ತಾ? ಓಕೆ, ಈಗ ನೀವು ಇದನ್ನ ಮಲ್ಟಿಪ್ಲೈ ಮಾಡಬೇಕು. 140 80 ಮಲ್ಟಿಪ್ಲೈ ಮಾಡಬೇಕು. 0 0 0 4 0 0 1 0 8 0 0 8 4 32. ಇಲ್ಲಿ 3 ಸೈಡ್ಗೆ ನೋಟ್ ಮಾಡ್ಕೋತೀನಿ. 8 4 32, 8 1 8, 8 ಪ್ಲಸ್ 3 ಏನಾಯ್ತು 11. ಅಂದ್ರೆ ಇಲ್ಲಿ 0 0 2 1 1. ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ, ಈ ತರ ವ್ಯಾಲ್ಯೂ ಬಂತು. ಇಲ್ಲಿ 10ಗೆ ರೌಂಡಿಂಗ್ ಆಫ್ ಮಾಡೋಣ, ಇಷ್ಟು ಬಂತು. ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ಓಕೆ. ಇನ್ನ ನಾವೇನ್ ಮಾಡೋಣ, 100 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡೋಣ. 100ಸ್ಗೆ ರೌಂಡಿಂಗ್ ಆಫ್ ಮಾಡೋಣ. 100 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡಿದ್ರೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಇದು 100 ಆಗ್ತೈತಿ. ಇದೇನಾಗ್ತೈತಿ 0. ಅಂದ್ರೆ ಇದೇನಾಯ್ತು, ಟೋಟಲ್ 100 ವ್ಯಾಲ್ಯೂ ಬಂತು. 100ಗೆ 10 ಆರ್ 100 ಎರಡು. ಇಲ್ಲಿ 100ಗೆ ಮಾಡಕ್ಕೆ ಹೋಗಬೇಡಿ. 100ಗೆ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಮತ್ ಭಾಳ ಲಾರ್ಜ್ ಸಿಗ್ತೈತಿ. 100 ಸಿಗ್ತೈತಿ, ಅಲ್ಲಿ ಡಿಫ್ರೆನ್ಸ್ ಭಾಳ ಲಾರ್ಜ್ ಐತಿ.
ಆ ಥರ ವ್ಯಾಲ್ಯೂ ಏನು ಬೇಡ. ನೀವೇನ್ ಮಾಡಿ 10 or 100 ಅಂದ್ರೆ ಯಾವ್ದಾದ್ರೂ ಒಂದು ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಎರಡು ವ್ಯಾಲ್ಯೂಸ್ನ ನೋಡಿ ನಾವು ಚೂಸ್ ಮಾಡ್ಕೋಬೇಕು. 100 ಇಲ್ಲಿ ತಗೋಬೇಡಿ, 10 ಇಲ್ಲ 100 ಇವು ಎರಡರಲ್ಲಿ ತಗೋಬೇಕು. ಇಲ್ಲಿ ಎರಡು ವ್ಯಾಲ್ಯೂ ಫಸ್ಟ್ ಚೆಕ್ ಮಾಡಿ ಯಾವ್ದ್ರಲ್ಲಿ ನಾವು ಯಾವ್ದು ಚೂಸ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗ್ತೈತಿ ವ್ಯಾಲ್ಯೂ ಅಂತ ನೋಡ್ಬೇಕು. ಇದರಲ್ಲಿ ಡಿಜಿಟ್ಸ್ ನ ಚೆಕ್ ಮಾಡ್ಬೇಕು ನಾವು. ಡಿಜಿಟ್ಸ್ ಇಲ್ಲಿ 2 ಡಿಜಿಟ್ ತಗೊಂಡ್ರೆ ನೀವು ಇಲ್ಲಿ 2 ಡಿಜಿಟ್ ಇದೆ ಅಂದ್ರೆ ಇಲ್ಲಿ ರೌಂಡಿಂಗ್ ಆಫ್ ಮಾಡಬೇಕು. ಯಾವ ವ್ಯಾಲ್ಯೂ ಇದೆ ಟೆನ್ಸಿಗೆ ಟೆನ್ಸ್ ಅಂತ ತಗೋಬೇಕು. ಟೆನ್ಸ್ ಅಂತ ಮಾಡೋಣ ಈ ತರ ವ್ಯಾಲ್ಯೂ ಸಿಗ್ತೈತಿ ಅಪ್ರಾಕ್ಸಿಮೇಟ್. 100 ತಗೊಂಡ್ರೆ ಇಲ್ಲಿ ನಿಮ್ಗೆ 100 ತಗೊಂಡ್ರೆ 100ನೇ ಸಿಗ್ತೈತಿ. ಇದು ಪೂರ್ತಿ ಟರ್ಮ್ 0 ಆಗ್ತೈತಿ, ಇದು 100 ವ್ಯಾಲ್ಯೂ ಸಿಗ್ತೈತಿ. ಸೊ ಅದು ಬೇಡ. ಈ ಕ್ವಶನಿಗೆ ಕನ್ವೀನಿಯಂಟ್ ಆಗೋ ತರ ನೀವು ಏನ್ ಮಾಡ್ಬೇಕು, ರೌಂಡಿಂಗ್ ಆಫ್ ಮಾಡ್ಬೇಕು. ಇದು ಫಸ್ಟ್ ಮೆಥಡ್. ಈ ಕ್ವಶನ್ ಅಲ್ಲಿ 100 ರೌಂಡಿಂಗ್ ಆಫ್ ಕನ್ವೀನಿಯಂಟ್ ಆಗ್ತಿದ್ರೆ ಅದು ಮಾಡ್ಬೇಕು. ಅದು ಕನ್ವೀನಿಯಂಟ್ ಆಗಿಲ್ಲ, ಅದು ಅಡ್ಜಸ್ಟ್ ಆಗಿಲ್ಲ, ಅದು ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ನೀವು 10ಗೆ ರೌಂಡ್ ಆಫ್ ಮಾಡ್ಬೇಕು. ಇಲ್ಲಿ ಒಂದ್ ವೇಳೆ ನಾನು ಈ ತರ 3 ಡಿಜಿಟ್ ಕೊಟ್ಟಿದ್ದೆ ಅಂದ್ರೆ ಇಲ್ಲಿ ನೀವು 100ನ ಚೂಸ್ ಮಾಡ್ಬೋದು. 10 ತಗೋಬಹುದು, 100 ತಗೋಬಹುದು, ಬೋತ್ ತಗೋಬಹುದು. ಅದು ನಿಮ್ ಚಾಯ್ಸ್. 2 ಡಿಜಿಟ್ ಕೊಟ್ರೆ ಮಾತ್ರ ಇಲ್ಲಿ ಕಂಡೀಷನ್ ಅಪ್ಲೈ ಆಗ್ತೈತಿ. ಅಲ್ಲಿ 10ನೇ ತಗೋಬೇಕಂತ ಮಲ್ಟಿಪ್ಲಿಕೇಶನ್ ಅಲ್ಲಿ 100 ತಗೊಂಡ್ರೆ ನಿಮ್ಗೆ ಪೂರ್ತಿ ಲಾರ್ಜ್ ಡಿಫ್ರೆನ್ಸ್ ವ್ಯಾಲ್ಯೂ ಸಿಗ್ತೈತಿ. ಅಲ್ಲಿ ಪೂರ್ತಿ 100 ವ್ಯಾಲ್ಯೂ ಸಿಗ್ತೈತಿ. ಇವು ಎರಡದ್ದು ಮಲ್ಟಿಪ್ಲೈ ಮಾಡೋ ನೀವು ಪೂರ್ತಿ 0 ಆಗಿ ಇದು 100 ಸಿಗ್ತೈತಿ. 100ಗೆ ಮಲ್ಟಿಪ್ಲೈ ಮಾಡಬೇಡಿ. ಅರ್ಥ ಆಯ್ತಾ? ಡಿಜಿಟ್ಸ್ ನ ನೋಡಿ, ಎರಡರಲ್ಲಿ ಡಿಜಿಟ್ಸ್ ನ ನೋಡಿ ಇದು ಸ್ಮಾಲ್ ನಂಬರಿಗೆ ಅಡ್ಜಸ್ಟ್ ಆಗೋ ತರ ನೀವು ಇಲ್ಲಿ ಎಸ್ಟಿಮೇಟ್ ಮಾಡಬೇಕು. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಅಂದ್ರೆ ಫ್ರಂಟ್ ಎಂಡ್ ಮೆಥಡ್. ಅಂದ್ರೆ ನೀವೇನ್ ಮಾಡ್ತೀರಿ, ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂನೇ ಚೂಸ್ ಮಾಡ್ತೀರಿ. ಇಲ್ಲಿ ಫ್ರಂಟ್ ಎಂಡ್ ಮೆಥಡ್ ಅಂದ್ರೆ ಇದ್ರಲ್ಲಿ ಎಸ್ಟಿಮೇಟ್ ಮಾಡುವಾಗ ನೀವೇನ್ ಮಾಡ್ತೀರಿ ಅಂದ್ರೆ ನೀವು ಜಸ್ಟ್ ಎಸ್ಟಿಮೇಟ್ ಮಾಡೋದು ಈ ಲಾಸ್ಟ್ ಪ್ಲೇಸ್ ಅಲ್ಲಿ ಇರೋ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ 8 into 1 ದಿಸ್ ಇಸ್ 8 ಅಂದ್ರೆ ಈ ತರ ಎಸ್ಟಿಮೇಟ್ ಮಾಡಿ ಹೇಳ್ತೀರಿ. ಫಸ್ಟ್ ಏನ್ ಮಾಡ್ಬೇಕು, ನೀವು ಎಸ್ಟಿಮೇಟ್ ಮಾಡಬೇಕು ಫ್ರಂಟ್ ಎಂಡ್ ಮೆಥಡ್. ಏನು ಇದು ರಿಮೂವ್ ಮಾಡಿ ಇಲ್ಲಿ ಫ್ರಂಟ್ ಎಂಡ್ ಮೆಥಡ್ ಅಂತ ಬರ್ಕೊಳ್ಳಿ. ಯಾವ ಮೆಥಡ್? ಫ್ರಂಟ್ ಎಂಡ್ ಎಸ್ಟಿಮೇಷನ್. ಇಲ್ಲಿ ಏನ್ ಮಾಡತ್ತೀವಿ, ಫ್ರಂಟ್ ಎಂಡ್ ಎಸ್ಟಿಮೇಷನ್ ಮಾಡತ್ತೀವಿ. ಫ್ರಂಟ್ ಎಂಡ್ ಎಸ್ಟಿಮೇಷನ್ ಮಾಡುವಾಗ ನೀವೇನ್ ಮಾಡಬೇಕು, ಈ ವ್ಯಾಲ್ಯೂಸ್ ಅಲ್ಲಿ ಹೈಯೆಸ್ಟ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ ಆ ಡಿಜಿಟ್ ನ ಚೂಸ್ ಮಾಡ್ಕೋಬೇಕು. ಅವು 2 ಡಿಜಿಟ್ ನ ನಾವು ಮಲ್ಟಿಪ್ಲೈ ಮಾಡಬೇಕು. 8 ಅಂತ ವ್ಯಾಲ್ಯೂ ಸಿಗ್ತೈತಿ. ಈ ವ್ಯಾಲ್ಯೂ 8 ಅಂತ ಸಿಗ್ತೈತಿ ನಿಮ್ಗೆ. ಇದು ಸಿಕ್ಕಾದ್ಮೇಲೆ ನೀವೇನ್ ಮಾಡ್ಬೇಕು, 2 ಡಿಜಿಟ್ಸ್ ಎರಡರಲ್ಲಿ ಕಂಪೇರ್, ಎರಡರಲ್ಲಿ ಎಷ್ಟು ಡಿಜಿಟ್ ಇದಾವೆಲ್ಲ ಅಷ್ಟು 0 ಕೊಡ್ಬೇಕು ನೀವು. ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಅಂದ್ರೆ 3 zeros. ಅರ್ಥ ಆಯ್ತಾ? ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಫ್ರಂಟ್ ಎಂಡ್ ಮೆಥಡ್ ಗೊತ್ತಾಯ್ತಾ? ಓಕೆ, ಫ್ರಂಟ್ ಎಂಡ್ ಮೆಥಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹೈಯೆಸ್ಟ್, ಇದರಲ್ಲಿ ಹೈಯೆಸ್ಟ್ ಪ್ಲೇಸ್ 8 ಅದ, ಅಲ್ಲಿ ಡಿಜಿಟ್ 8 ಅದ, ಆ ವ್ಯಾಲ್ಯೂ ಮತ್ತೆ ಇಲ್ಲಿ 1. ಈ ಲಾಸ್ಟ್ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ನ ತಗೊಂಡು ಮಲ್ಟಿಪ್ಲೈ ಮಾಡ್ಬೇಕು. ಅದ ಆನ್ಸರ್ ಇಲ್ಲಿ ಇಡ್ಬೇಕು. ಇಟ್ಟು ಇಲ್ಲಿ ಡಿಜಿಟ್ 2 ಇದೆ, ಇಲ್ಲಿ 3 ಡಿಜಿಟ್ ಇದೆ. ಸೊ 2, 3 ಎರಡು ಕಂಬೈನ್ ಆಗಿ 3 zeros ನ ಕೊಟ್ಟೆ. ಇಲ್ಲಿ 2, ಇಲ್ಲಿ 2 ತಗೊಂಡ್ರೆ 2, ಇಲ್ಲಿ 2 0 ಕೊಡ್ತೀನಿ. ನೀವು ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಕನ್ಸಿಡರ್ ಮಾಡ್ಕೊಂಡಿದ್ರೆ ಅಂದ್ರೆ ಇಲ್ಲಿ 2 0 ಬಂತು. ಇಲ್ಲಿ ಈ ವ್ಯಾಲ್ಯೂ ಇರ್ಲಿಲ್ಲ ಅಂದ್ರೆ ನಮ್ದು ಆನ್ಸರ್ ಏನ್ ಬರ್ತಿತ್ತು, ಹೀಗೆ 800 ಬರ್ತಿತ್ತು. ಇಲ್ಲಿ 1 ಇದೆ, ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಇಲ್ಲಿ 0 ನ ಕೊಟ್ಟೆ. ಅರ್ಥ ಆಯ್ತಾ? ಎಸ್ಟಿಮೇಟ್ ಹೀಗೆ ಮಾಡ್ಬೇಕು. ಫ್ರಂಟ್ ಎಂಡ್ ಮೆಥಡ್ ಅರ್ಥ ಆಯ್ತಾ?
ನೆಕ್ಸ್ಟ್ ಮೆಥಡ್ ಯಾವ್ದಂದ್ರೆ ಕಾಂಪ್ಯಾಟಿಬಲ್ ಮೆಥಡ್. ಕಾಂಪ್ಯಾಟಿಬಲ್ ಮೆಥಡ್ ಅಂದ್ರೆ ನೀವು ಅಲ್ಲಿ ಏನ್ ಮಾಡ್ತೀರಿ, ಇದು ನೋಟ್ ಮಾಡ್ಕೊಂಡ್ರಿ. ಕಾಂಪ್ಯಾಟಿಬಲ್ ಮೆಥಡ್, compatible ನಂಬರ್ ಮೆಥಡ್. ಏನು ಕಾಂಪ್ಯಾಟಿಬಲ್ ನಂಬರ್ ಮೆಥಡ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರ್ಯಾಂಡಮ್ ಆಗಿ ನಾವು ವ್ಯಾಲ್ಯೂಸ್ ನ ಚೂಸ್ ಮಾಡ್ತೀವಿ. ಇಲ್ಲಿ 8 ಅದ ಅಂದ್ರೆ 80 ಅಂತಾನು ತಗೋಬಹುದು, ಬೇಡ ಅಂದ್ರೆ 90 ಅಂತಾನು ತಗೋಬಹುದು. ಹೀಗೆ ರ್ಯಾಂಡಮ್ ಆಗಿ ನಾವು ಚೂಸ್ ಮಾಡ್ತೀವಿ. ಇದು 100 ಅಂತ ತಗೋತೀವಿ. ಈ ತರ ನಾವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡುವಾಗ ಇದು ಹೆಲ್ಪ್ ಆಗ್ತೈತಿ. ಇಲ್ಲಿ 100 180 ಮಲ್ಟಿಪ್ಲೈ ಮಾಡಿದ್ರೆ 0 0 0 0 0 0 0 1 0 8 0 0 8 0 0 8 1 8. ಇಲ್ಲಿ 0 0 0 8 ಈ ತರನು ಮಾಡ್ಬೋದು. ಇಲ್ಲಾದ್ರೆ 180 ಕೊಟ್ಟು ಮಲ್ಟಿಪ್ಲೈ ಮಾಡಂದ್ರೆ ಇವೆರಡು ಡಿಜಿಟ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಕೊಟ್ಟಿರೋ ಝೀರೋಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ಕಾಂಪ್ಯಾಟಿಬಲ್ ನಂಬರ್ ಮೆಥಡ್. ಅಂದ್ರೆ ನೀವು ರ್ಯಾಂಡಮ್ ಆಗಿ ಚೂಸ್ ಮಾಡಬೇಕು. ಇದು ನೀವೇ ಚೂಸ್ ಮಾಡಬೇಕು ವ್ಯಾಲ್ಯೂಸ್. ಥಿಂಕ್ ಮಾಡಿ ಚೂಸ್ ಮಾಡಬೇಕು. ಇಲ್ಲಿ ಥಿಂಕ್ ಮಾಡ್ತೀರಿ ನೀವು. ಓಕೆ, ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಇನ್ನ ಒಂದು ಮೆಥಡ್ ಬರ್ತೈತಿ ಇಲ್ಲಿ. ಯಾವುದು? ಡಿಸ್ಟ್ರಿಬ್ಯೂಟ್ ಮೆಥಡ್ ಅಂತ ಬರ್ತೈತಿ. ಡಿಸ್ಟ್ರಿಬ್ಯೂಟ್ ಮೆಥಡ್ ಅಂದ್ರೆ ಹೇಗೆ? ಫಿಫ್ತ್ ಮೆಥಡ್ ಯಾವ್ದಂದ್ರೆ ಯೂಸಿಂಗ್ ಡಿಸ್ಟ್ರಿಬ್ಯೂಟ್ ಥಿಂಕಿಂಗ್. ಅಂದ್ರೆ ಇಲ್ಲಿ ಮೆಂಟಲ್ ಅಡ್ಜಸ್ಟ್ಮೆಂಟ್ ಮಾಡೋದಿದು. ಇಲ್ಲಿ ಸೇಮ್ ಮೆಂಟಲ್ ಅಡ್ಜಸ್ಟ್ಮೆಂಟೇ ಮಾಡ್ತೀವಿ. ಇಲ್ಲಿ ಏನು? ಡಿಸ್ಟ್ರಿಬ್ಯೂಟ್ ಮೆಥಡ್. ಡಿಸ್ಟ್ರಿಬ್ಯೂಟ್ ಅಂದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮೆಥಡ್. ಡಿಸ್ಟ್ರಿಬ್ಯೂಟ್ ಪ್ರಾಪರ್ಟೀಸ್ ನ ಅಪ್ಲೈ ಆಗ್ತೈತಿ. ಇಲ್ಲಿ a ಮೈನಸ್ ಬಿ ಇಂಟು ಸಿ, a ಇಂಟು ಸಿ ಮೈನಸ್ ಬಿ ಇಂಟು ಸಿ ಅಂತ ಈ ತರ ಡಿಸ್ಟ್ರಿಬ್ಯೂಟ್ ಮೆಥಡ್ ಅಪ್ಲೈ ಮಾಡ್ತೀವಿ. ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ 49 ಮತ್ತೆ 21. 49 21 ನನಗೆ ಹೇಳಿ ಚಿಲ್ಡ್ರನ್ಸ್, ಇದು 49 ನ ನಾವು ಎಸ್ಟಿಮೇಟ್ ಮಾಡಿದ್ರೆ ಯಾವ ವ್ಯಾಲ್ಯೂಗೆ ನಿಯರ್ ಇದೆ? ಅದು ಯಾವುದು? ರೈಟ್. ಯಾವುದು? 50. ಅಂದ್ರೆ 49 ಅಪ್ರಾಕ್ಸಿಮೇಟ್ ಟು 50. ಇದು ಅಪ್ರಾಕ್ಸಿಮೇಟ್ ಸೈನ್ 50 ಐತಿ. ದೆನ್ ನಾವೇನ್ ಮಾಡಬೇಕು? 49 ನ ನಾವು ಹೀಗೇನು ಬರಿಬಹುದು. 50 ಮೈನಸ್ 1 ಅಂದ್ರೇನು 49. ಇಲ್ಲಿ ಈಕ್ವಲ್ ಸೈನ್ ತಗೊಳ್ಳಿ. ಈಕ್ವಲ್ ಅಂದ್ರೆ 49ಗೆ 50 ಮೈನಸ್ 1 ತಗೊಂಡ್ರೆ ಇಲ್ಲಿ 49 ಬರ್ತೈತಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? 49 ನ ಹೀಗೆ ತಗೋತೀವಿ. ಇಲ್ಲಿ ಏನಾಗೈತಿ? ಇದು 49 ನ ನಾವು ಹಾಗಾದ್ರೆ ಏನ್ ಬರಿಬೋದಿಲ್ಲ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರಿಬೇಕು. ಏನು? ಇದನ್ನ ಮತ್ತೊಳ್ಳೆ ರಿಪೀಟ್ ಆಗಿ ಬರ್ಕೊಳ್ಳಿ. 49 ಇಂಟು 21 ಅಂದ್ರೆ 49 ನ ನಾವು 50 ಮೈನಸ್ 1 ಅಂತ ಬರೀತೀವಿ. ಇದು 21 ಆಸ್ ಇಟ್ ಈಸ್. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ 50ನ ಒಮ್ಮೆ 21ಗೆ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 50 ಇಂಟು 21. ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಇಟ್ಟು 1 ಇಂಟು 21. ಸೊ 50 ಇಂಟು 21 ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 21 ಅಂದ್ರೆ 21. 50 ಇಂಟು 21 ಮಲ್ಟಿಪ್ಲೈ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಅಂದ್ರೆ ನೀವು ಟೇಬಲ್ಸ್ 21 ಟೇಬಲ್ಸ್ ಬರ್ತಿದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಬರಲ್ಲ ಅಂದ್ರೆ ಸಿಂಗಲ್ ನಂಬರ್ ತಗೊಂಡು ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಾದ್ರೆ ಈ ತರನು ಮಾಡ್ಬೋದು. ಎರಡು ಸೇಮ್ ವ್ಯಾಲ್ಯೂ ಕೊಟ್ರೆ ನೀವೇನ್ ಮಾಡ್ಬೇಕು? ಸೇಮ್ ಅಂದ್ರೆ ಸೇಮ್ ವ್ಯಾಲ್ಯೂ ಅಲ್ಲ, ಸೇಮ್ ಡಿಜಿಟ್ಸ್. ಅಲ್ಲಿ ಸೇಮ್ ಡಿಜಿಟ್, ಇಲ್ಲಿ ಸೇಮ್ ಡಿಜಿಟ್ ಇರಬೇಕು. ಆ ತರ ಕೊಟ್ರೆ
ಇಲ್ಲಿ 2 ಡಿಜಿಟ್ದು ಫಸ್ಟ್ ಇಲ್ಲಿ 2 ಡಿಜಿಟ್ ಕೊಟ್ಟಿದ್ದಾರೆ. 2 ಡಿಜಿಟ್ದು ಎರಡು 2 ಡಿಜಿಟ್ ಕೊಟ್ರೆ ಏನ್ ಮಾಡಬೇಕು, ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 1 0 0. ನೆಕ್ಸ್ಟ್ ಏನ್ ಮಾಡಬೇಕು, ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. 5 1 5 ಮತ್ತೆ 0 ಇದು 5 1 5 0 ಇಂಟು 2 0 ಅಂದ್ರೆ ಇಲ್ಲಿ 2 5 ಪ್ಲಸ್ 0 ಏನ್ ಬಂತು 5. ನೆಕ್ಸ್ಟ್ 5 2s ಅಂದ್ರೆ ಇವೆರಡು. ಅಂದ್ರೆ ಫಸ್ಟ್ ಏನ್ ಮಾಡಬೇಕು, ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಅದಾದ್ಮೇಲೆ ಇದು ಮಲ್ಟಿಪ್ಲೈ ಮಾಡಬೇಕು, ಇದು ಮಲ್ಟಿಪ್ಲೈ ಮಾಡಿ ಎರಡು ವ್ಯಾಲ್ಯೂ ಬಂದಿರೋ ವ್ಯಾಲ್ಯೂ ಆಡ್ ಮಾಡಬೇಕು. ಆಡ್ ಮಾಡೋಣ ಏನ್ ಬರ್ತಿದ್ಯಲ್ಲ ಅದು ವ್ಯಾಲ್ಯೂ ಇಲ್ಲಿ ಇಡಬೇಕು. 2 ಡಿಜಿಟ್ ವ್ಯಾಲ್ಯೂ ಬಂದ್ರೆ ನೀವೇನ್ ಮಾಡಬೇಕು, ಒಂದು ಕ್ಯಾರಿ ಪ್ಲೇಸ್ ಅಲ್ಲಿ ಇಡಬೇಕು. ಅರ್ಥ ಆಯ್ತಾ? ಓಕೆ, ಇಲ್ಲಿ ಕ್ಯಾರಿ ಪ್ಲೇಸ್ ಅಂತೂ ಬಂದಿಲ್ಲ, ನಾ ಕ್ಯಾರಿ ವ್ಯಾಲ್ಯೂ ಇಟ್ಟಿಲ್ಲ. ನೆಕ್ಸ್ಟ್ ಏನ್ ಮಾಡಬೇಕು, 5 2s 10 ಅಂದ್ರೆ ವ್ಯಾಲ್ಯೂ ಏನ್ ಬಂತು 1 0 5 0. 1 0 5 0 ಅಲ್ಲಿ 21 ನ ಸಬ್ಟ್ರಾಕ್ಟ್ ಮಾಡಬೇಕು. 10 ಅಲ್ಲಿ 1 ಹೋದ್ರೆ 9, 5 ಅಲ್ಲಿ 3 ಹೋದ್ರೆ 2 0 1 ಅಂದ್ರೆ ಇಲ್ಲಿ ಏನ್ ಬಂತು ವ್ಯಾಲ್ಯೂ 1 0 2 9. ದಿಸ್ ವ್ಯಾಲ್ಯೂ ಈಸ್ approximate value to 49 into 21. 21 approximate value ಇದು ಐತಿ. ಅರ್ಥ ಆಯ್ತಾ? ಇದು ಬಂದಿರೋ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಈ ತರ ನಾವು ಡಿಸ್ಟ್ರಿಬ್ಯೂಟ್ ಮೆಥಡ್ ಇಂದ ಮಾಡ್ಬೋದು. ಏನ್ ಮಾಡಿವಿ ಅಂದ್ರೆ ಇಲ್ಲಿ 49 ಇಂಟು 21 ಅಂತ ಕೊಟ್ಟಿ. ಇದು ಫಸ್ಟ್ ಅಲ್ಲಿ ಇರೋದನ್ನ ಏನ್ ಮಾಡಿವಿ, ಇದು 50ಗೆ ನಿಯರ್ ವ್ಯಾಲ್ಯೂ ಇದೆ. ಸೊ 50 ಮೈನಸ್ 1 50ಗೆ ನಿಯರ್ ವ್ಯಾಲ್ಯೂ ಇದೆ. ಸೊ ಅದು 50ಗೆ ಅಪ್ರಾಕ್ಸಿಮೇಟ್ ಅದಂತ ಹೇಳಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, 49 ನ 50 ಮೈನಸ್ 1 ಅಂತ ಬರ್ಕೊಂಡ್ವಿ. ಇದು 21 ಆಸ್ ಇಟ್ವಿ. ನೆಕ್ಸ್ಟ್ ಈ ಪ್ರಾಪರ್ಟಿ ಇಲ್ಲಿ ಅಪ್ಲೈ ಮಾಡೈತಿ. a ಮೈನಸ್ ಬಿ ಇಂಟು ಸಿ ಅಂದ್ರೆ a ಇಂಟು ಸಿ a ಇಂಟು ಸಿ ಬಿ ಇಂಟು ಸಿ, ಇಲ್ಲಿ ಬಿ ಇಂಟು ಸಿ. ಅರ್ಥ ಆಯ್ತಾ? ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಇಲ್ಲಿ ಕೊಟ್ಟಿರೋ ಪ್ರಾಪರ್ಟಿ ಅಪ್ಲೈ ಮಾಡಿ ಇದು ಮಲ್ಟಿಪ್ಲೈ ಮಾಡೋಣ ಇಷ್ಟು ಬಂತು, ಇದು ಮಲ್ಟಿಪ್ಲೈ ಮಾಡೋಣ ಇಷ್ಟು ಬಂತು, ಸಬ್ಟ್ರಾಕ್ಟ್ ಮಾಡೋಣ ಏನು ಬಂತು ವ್ಯಾಲ್ಯೂ ಇಷ್ಟು. ಈ ತರ ಡಿಸ್ಟ್ರಿಬ್ಯೂಟ್ ಮೆಥಡ್. ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಇದು ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮೆಥಡ್ ಯಾವ್ದಂದ್ರೆ 6th ಮೆಥಡ್. ಇಲ್ಲಿ ನೆಕ್ಸ್ಟ್ ಮೆಥಡ್ ಏನಂದ್ರೆ ಡೆಸಿಮಲ್ ಎಸ್ಟಿಮೇಷನ್. ಅಂದ್ರೆ ಡೆಸಿಮಲ್ ನಂಬರ್ಸ್ ಅಲ್ಲಿ ಇರೋದನ್ನ ಎಸ್ಟಿಮೇಟ್ ಹೇಗೆ ಮಾಡೋದು. ಡೆಸಿಮಲ್ ಅಲ್ಲಿ ಎಸ್ಟಿಮೇಟ್ ಹೇಗೆ ಮಾಡೋದಂದ್ರೆ ಫಸ್ಟ್ ನಾವು ಮಲ್ಟಿಪ್ಲೈ ಮಾಡೋಕ್ಕಿಂತ ಮೊದಲು ಏನ್ ಮಾಡಬೇಕು, ಎಸ್ಟಿಮೇಷನ್ ಮಾಡಬೇಕು. ಏನು, ಮಲ್ಟಿಪ್ಲೈ ಮಾಡೋಕ್ಕಿಂತ ಮೊದಲು ಎಸ್ಟಿಮೇಟ್ ಮಾಡಬೇಕು. ನಾವು ಇಲ್ಲಿ ಹೇಗೆ ಎಸ್ಟಿಮೇಟ್ ಮಾಡ್ಬೇಕಂದ್ರೆ ಇದು ಫಸ್ಟ್ ಪ್ಲೇಸ್ ಅಲ್ಲಿರೋ ವ್ಯಾಲ್ಯೂಸ್ ನ ನೋಡಿ ಇದನ್ನ ನಾವು ಹೇಗೆ ಎಸ್ಟಿಮೇಟ್ ಮಾಡ್ಬೇಕಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ಳಿ. ಜಸ್ಟ್ ನೀವು ಪಾಯಿಂಟ್ ಅದ ಇಲ್ಲಿ, ಸಾರಿ ಇಲ್ಲಿ ಪಾಯಿಂಟ್ ಇದೆ, ಮಲ್ಟಿಪ್ಲೈ ಅಲ್ಲ ಅದು ಪಾಯಿಂಟ್ ಐತಿ. ಇಲ್ಲಿ ಲಾರ್ಜ್ ವ್ಯಾಲ್ಯೂ ಅದ ಅಂದ್ರೆ 5 ಇಂದ 9 ತನ ಬಂದ್ರೆ ಯಾವ ತರ ಎಸ್ಟಿಮೇಟ್ ಮಾಡ್ಬೇಕಂತ ಹೇಳಿದ್ದೆ ನಾನು. ಇಲ್ಲಿ 5 ಮೇಲೆ 5 ಅಬೋವ್ ಇದೆ. 5 ಅಬೋವ್ ಇದೆ ಅಂದ್ರೆ ಇದು ಅದ್ರ ಹಿಂದೆ ವ್ಯಾಲ್ಯೂ ಏನಾಗ್ತೈತಿ, ಒಂದ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತೈತಿ. ಅಂದ್ರೆ 4 ಇದ್ದಿದ್ದು 5 ಅಂದ್ರೆ ಈ ವ್ಯಾಲ್ಯೂ 5ಗೆ ನಿಯರ್ ಐತಿ. ಈ ವ್ಯಾಲ್ಯೂ 3ಗೆ ನಿಯರ್ ಐತಿ. ಯಾಕಂದ್ರೆ ಇದು 5ಕ್ಕಿಂತ ಲೆಸ್ ವ್ಯಾಲ್ಯೂ ಇದೆ, ಅದು ಆಸ್ ಇಟ್ ಈಸ್ ವ್ಯಾಲ್ಯೂ ಇಡ್ತೀವಿ. ಇದು ಲಾರ್ಜ್ ಇದೆ 5ಕ್ಕಿಂತ. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಎಸ್ಟಿಮೇಟ್ ಮಾಡ್ತೀವಿ ನಾವು. ಫಸ್ಟ್ ಎಸ್ಟಿಮೇಟ್ ಮಾಡುವಾಗ ಇಲ್ಲಿ ಬಿಲೋ 4 ಐತಿ, ನಾವು ಇದು ನಂಬರ್ನ ಆಸ್ ಇಟ್ ಈಸ್ ಇಟ್ವಿ. ಇಲ್ಲಿ ಅಬೋವ್ 4 ಐತಿ, ನಂಬರ್ನ ನಾವು 1 ಇನ್ಕ್ರೀಸ್ ಮಾಡಿದ್ವಿ. ಇಲ್ಲಿ 4 ಇದ್ದಿದ್ದು 5 ಆಯ್ತು. ಇದು 5 3 15. ಇದು
ಬಂದಿರೋ ವ್ಯಾಲ್ಯೂ ಏನು, ಎಸ್ಟಿಮೇಟ್ ಮಾಡೋಣ ಬಂದಿರೋ ವ್ಯಾಲ್ಯೂ ಅಪ್ರಾಕ್ಸಿಮೇಟ್. ಅಂದ್ರೆ ಇದು ಕ್ಲೋಸ್ಡ್ ವ್ಯಾಲ್ಯೂ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಲ್ಲ ಒಂದೇ. ರೌಂಡ್ ಆಫ್ ಫಸ್ಟ್ ಮಾಡಬೇಕು ಮಲ್ಟಿಪ್ಲೈ ಮಾಡೋಕ್ಕಿಂತ ಮೊದಲು. ಹೇಗೆ ಅಂದ್ರೆ ಇದು ಯೂನಿಟ್ ಪ್ಲೇಸ್ ಅಲ್ಲಿ ಡಿಜಿಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇಲ್ಲಿ ಇರೋ ನಂಬರ್ ಇಲ್ಲಿ ಏನಿರ್ಬೇಕು, ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಇಲ್ಲಿ ಕೊಟ್ಟಿರೋ ನಂಬರ್ ಅಬೋವ್ 4 ಇದ್ರೆ ಅದ್ರ ಹಿಂದೆ ಇರೋ ವ್ಯಾಲ್ಯೂ ಒಂದು ಇನ್ಕ್ರೀಸ್ ಆಗ್ತೈತಿ. ಬಿಲೋ 4 ಇದ್ರೆ ಆಸ್ ಇಟ್ ಈಸ್ ವ್ಯಾಲ್ಯೂ ಇಟ್ಟು ಮಲ್ಟಿಪ್ಲೈ ಮಾಡೋಣ 15 ಬಂತು. ಇದು ಎಕ್ಸಾಕ್ಟ್ ವ್ಯಾಲ್ಯೂ 15.36. 15.36 ನ ನಾವು 15 ಅಂತ ಬರಿಬಹುದು. ಯಾಕಂದ್ರೆ ಇದು ಇಲ್ಲಿ 6 ಬಿಡಿ, ಅದು 6 ಇದೆ ಅಂದ್ರೆ ಇಲ್ಲಿ 4 ಆಯ್ತು, ಅಂದ್ರೆ 4 ಬಂದೈತಿ. 4 ಇದ್ರೆ ನಾವು ಇದು ಆಸ್ ಇಟ್ ಈಸ್ ನಂಬರ್ ಇಡ್ಬೋದು. 4 ಇದ್ರೆ 4 ಮೇಲೆ ಬಂದ್ರೆ ನಾವು ಇಲ್ಲಿ ನಂಬರ್ ಚೇಂಜ್ ಮಾಡಬಹುದು, ಅಂದ್ರೆ 15 ಆಯ್ತು. ಅಂದ್ರೆ ಇದು 15.36 ಇದೆ. ಇದನ್ನ ನಾವು ರೌಂಡ್ ಆಫ್ ಮಾಡಿದ್ರೆ 15 ಆಸ್ ಇಟ್ ಈಸ್. ಫಸ್ಟ್ ಈ ಪ್ಲೇಸ್ ನ ರೌಂಡ್ ಆಫ್ ಮಾಡೋಣ. ಪಾಯಿಂಟ್ ಆಸ್ ಇಟ್ ಈಸ್. ಇದು ನೋಡಿದ್ರೆ ಅಬೋವ್ 4 ಐತಿ, ಅಂದ್ರೆ ಇಲ್ಲಿ 4 ಆಯ್ತು ಒಂದು ವ್ಯಾಲ್ಯೂ. ನೆಕ್ಸ್ಟ್ ಇದು ರೌಂಡ್ ಆಫ್ ಮಾಡಿ, ಬೇಡ ಅಂದ್ರೆ ಫಸ್ಟ್ ಇದು ಸಾಲ್ವ್ ಮಾಡಿ. ಏನು 6 ರೌಂಡ್ ಆಫ್ ಮಾಡಿದ್ರೆ ಅದು 6 ರಿಮೂವ್ ಆಯ್ತು. ನೆಕ್ಸ್ಟ್ 4 ಐತಿ, ಅಂದ್ರೆ 4 ಇದ್ರೆ ಇದು ಆಸ್ ಇಟ್ ಈಸ್ ವ್ಯಾಲ್ಯೂ ಇಡಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು, ಈ ತರಾನು ಮಾಡ್ಬೋದು, ಇಲ್ಲ ಇನ್ನೊಂದು 15.36 ಐತಿ. ಇದು ದಿಸ್ ಈಸ್ ಕ್ಲೋಸ್ ಟು 15 ಆಸ್ ಇಟ್ ಈಸ್ ಇಟ್ಟು ಈ ವ್ಯಾಲ್ಯೂ ನೋಡ್ಬೇಕು. ಈ ವ್ಯಾಲ್ಯೂ ಬಿಲೋ 4 ಇದ್ರೆ 15 ಆಸ್ ಇಟ್ ಈಸ್ ಆಗ್ತೈತಿ, ಅಂದ್ರೆ ದಿಸ್ ವ್ಯಾಲ್ಯೂ ಇಸ್ ನಿಯರೆಸ್ಟ್ ಟು 15. ಅರ್ಥ ಆಯ್ತಾ? ಓಕೆ, ಎಕ್ಸಾಕ್ಟ್ ವ್ಯಾಲ್ಯೂ ಇದು. ದಿಸ್ ಈಸ್ ಅ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. 15 ಈಸ್ ಅ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ನೋಟ್ ಮಾಡ್ಕೊಳ್ಳಿ. ಇದು ಡೆಸಿಮಲ್ ಪಾಯಿಂಟ್ಸ್ ಕೊಟ್ರೆ ಹೀಗೆ ಎಸ್ಟಿಮೇಟ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ. ಲಾಸ್ಟ್ ಯಾವ ಮೆಥಡ್, ಲಾಸ್ಟ್ ಹೇಗೆ ಎಸ್ಟಿಮೇಟ್ ಮಾಡ್ಬೇಕಂದ್ರೆ ಯೂಸಿಂಗ್ ಪವರ್ ಆಫ್ 10. ಅಂದ್ರೆ ಪವರ್ ಆಫ್ 10 ನ ಯೂಸ್ ಮಾಡಿ ಎಸ್ಟಿಮೇಟ್ ಮಾಡಬೇಕು. ಪವರ್ ಆಫ್ 10 ಅಂದ್ರೆ ನಾನು ಎಕ್ಸ್ಪೋನೆನ್ಷಿಯಲ್ ಫಾರ್ಮುಲಾಸ್ ಹೇಳಿದ್ದೆ. ಅಲ್ಲಿ ಪವರ್ ಯಾವುದು, ಬೇಸ್ ಯಾವುದು, ಇಂಡೈಸಸ್ ಯಾವುದು, ಹೀಗೆ ಎಲ್ಲ ಪವರ್ ಯಾವುದು, ಎಕ್ಸ್ಪೋನೆಂಟ್ ಯಾವ ಫಾರ್ಮ್ ಅಲ್ಲಿ ಇರ್ತೈತಿ ಅದೆಲ್ಲ ಹೇಳಿದ್ದೆ ನಾನು. ಯಾವ ಲೆಸನ್ ಅಲ್ಲಿ ಹೋಲ್ ನಂಬರ್ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋ ಅಲ್ಲಿ ನಾನು ಪವರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿನಿ. ಪವರ್ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿನಿ, ಕೆಳಗೆ ಕೊಟ್ಟಿರೋ ವ್ಯಾಲ್ಯೂಗೆ ಏನಂತಾರೆ ಅಂತಾನು ಇನ್ಫಾರ್ಮೇಶನ್ ಕೊಟ್ಟಿನಿ. ಸೊ ಇದು ಸೈಂಟಿಫಿಕ್ ಎಸ್ಟಿಮೇಷನ್ ಅಂತಾರೆ. ಈ ಎಸ್ಟಿಮೇಷನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಹೈಯರ್ ಮ್ಯಾಥಮೆಟಿಕ್ಸ್ ಒಳಗ ಮತ್ತೆ ಫಿಸಿಕ್ಸ್ ಒಳಗ. ನಾವು ಹೈಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತೆ ಫಿಸಿಕ್ಸ್ ಒಳಗ ಈ ತರ ಮೆಥಡ್ ಅಪ್ಲೈ ಮಾಡ್ತೀವಿ. ಅದು ನಿಮ್ಗೆ ಈಗಿಲ್ಲ, ಜಸ್ಟ್ ನೋಡಿ. ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. 298 ಮತ್ತೆ 102. 298 102 ಅಂತ ಕೊಟ್ಟೆ. ಇದನ್ನ ನಾವು ಫಸ್ಟ್ ಎಸ್ಟಿಮೇಟ್ ಮಾಡಬೇಕು. ಹೇಗೆ, ಎರಡು ವ್ಯಾಲ್ಯೂ ಅಲ್ಲಿ ಸೇಮ್ ಡಿಜಿಟ್ ಇದೆ, 3 ಡಿಜಿಟ್ ಇದೆ. 3 ಡಿಜಿಟ್ ಇದ್ರೆ ನಾವು ಎಸ್ಟಿಮೇಟ್ ಮಾಡಬೇಕು ಯಾವುದಕ್ಕೆ, ರೈಟ್, ಯಾವುದು 100ಗೆ ಎಸ್ಟಿಮೇಟ್ ಮಾಡಿದ್ರೆ ಇವೆರಡು ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಅಬೋವ್ 49 ಐತಿ, ಸೊ 300 ಆಯ್ತು. ಇದು ಬಿಲೋ 49 ಐತಿ, 100 ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಇದು 3 ಆಸ್ ಇಟ್ ಈಸ್ ಇಟ್ಟು ಇವು ಎರಡು, ಇದು ನಾವು 300 ನ 3 into 100 ಅಂತ ಬರಿಬಹುದು. ಹೌದು ತಾನೆ? ಇಲ್ಲಿ 100 ನ ನಾವು 1 into 100 ಅಂತಾನು ಬರಿಬಹುದು. ಎಸ್ ಆರ್ ನೋ?
100ನ 1 ಇಂಟು 100 ಅಂತಾನು ಬರೀಬಹುದು. ನೆಕ್ಸ್ಟ್ ಏನ್ ಮಾಡ್ಬೇಕು, 3 ಆಸ್ ಇಟ್ ಈಸ್ ಇಟ್ಟು ಇದು 100ನ ನಾವು 10 ಟು ದ ಪವರ್ 2 ಅಂತ ಬರಿತೀನಿ. ಏನು 10 ಟು ದ ಪವರ್ 2 ಅಂದ್ರೆ 10 ಅನ್ನ ನೀವು 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 100 ವ್ಯಾಲ್ಯೂ ಸಿಗ್ತೈತಿ. ಅಂದ್ರೆ 10 ಇಂಟು 10 ಅಂದ್ರನೇ ಇದು. 10 ಅನ್ನ ನೀವು 2 ಸಲ ಮಲ್ಟಿಪ್ಲೈ ಮಾಡೋದು ನಿಮ್ಗೆ 100 ಸಿಗ್ತೈತಿ. ಅಂದ್ರೆ ಈ ತರ ಬರಿ ಬದ್ಲಿ ಹಿಂಗೆ ಬರಿ ಬದ್ಲಿ ನಾನು ಡೈರೆಕ್ಟ್ 10 ಟು ದ ಪವರ್ 2 10 ಟು ದ ಪವರ್ 2 ಅಂತಾರೆ, 10 ರೇಸ್ ಟು 2 ಅಂತಾರೆ, 10 ಸ್ಕ್ವೇರ್ ಇಲ್ಲಿ 2 ಇದೆ ನಾವು ಸ್ಕ್ವೇರ್ ಅಂತ ತಗೋತೀವಿ, ಇಂಟು 1 ಇಂಟು 100ನ 10 ಸ್ಕ್ವೇರ್ ಈ ತರ ಬರಿಬೋದು. ಈ ತರ ಎಸ್ಟಿಮೇಶನ್ ಮಾಡ್ತೀವಿ. ಸೊ ನೀವೇನ್ ಮಾಡಬೇಕು, ಇಲ್ಲಿ ಸೇಮ್ ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿದ್ರೆ 10 ಟು ದ ಪವರ್ 4 ಸಿಗ್ತೈತಿ. ನೀವೇನ್ ಮಾಡಬೇಕು, ಪವರ್ ಮಲ್ಟಿಪ್ಲೈ ಮಾಡಬೇಕು, ರಿಯಲ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಇಲ್ಲಿ ವ್ಯಾಲ್ಯೂ ಅಂದ್ರೆ ಪವರ್ ಅಲ್ಲಿ ಇರೋದು ಸಿಮಿಲರ್ ಲೈಕ್ ಟರ್ಮ್ಸ್, ಲೈಕ್ ಸಿಮಿಲರ್ ಇರೋದನ್ನ ನೀವು ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಏನು, ಇಲ್ಲಿ 3 ಪವರ್ 4 ಅಂದ್ರೆ 10 ಅನ್ನ ನಾವು 4 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಇಲ್ಲಿ ಪವರ್ 4 ಇದೆ ಅಂದ್ರೆ ನಾವು ಅಲ್ಲಿ 4 zeros ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದ್ರೆ ಇದು ಮಲ್ಟಿಪ್ಲೈ ಮಾಡೋಣ, ವ್ಯಾಲ್ಯೂ ಏನ್ ಬರ್ತೈತಿ 30,000. ಈ ತರ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಯೂಸಿಂಗ್ ಪವರ್ ಆಫ್ 10 ಇದು ಸೈಂಟಿಫಿಕ್ ಎಸ್ಟಿಮೇಶನ್, ಇದು ಫಿಸಿಕ್ಸ್, ಹೈಯರ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ, ಫಸ್ಟ್ ಇದು ರೌಂಡಿಂಗ್ ಆಫ್ ಮಾಡಬೇಕು. ಹೈಯೆಸ್ಟ್ ಪ್ಲೇಸ್ ಯಾವ್ದೈತಿ ಇಲ್ಲಿ, 2 ಕಡೆ ಡಿಜಿಟ್ಸ್ 3 ಇದಾವೆ. ಸೊ 100ಗೆ ರೌಂಡಿಂಗ್ ಆಫ್ ಮಾಡೀನಿ. ಇಲ್ಲಿ ರೌಂಡಿಂಗ್ ಆಫ್ ಟು 100ಗೆ ರೌಂಡಿಂಗ್ ಆಫ್ ಮಾಡೋಣ. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ 100ಗೆ ರೌಂಡಿಂಗ್ ಆಫ್ ಮಾಡೋಣ. ಇದು 300 300ನ 3 ಇಂಟು 100, 100ನ 1 ಇಂಟು 100, 3 ಆಸ್ ಇಟ್ ಈಸ್, 100ನ 10 ಟು ದ ಪವರ್ 2. ಯಾಕಂದ್ರೆ 10 ಅನ್ನ ನೀವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 100 ಸಿಗ್ತೈತಿ. ಇಲ್ಲಿ ಸೇಮ್ 10 ಟು ದ ಪವರ್ 2. ಇಲ್ಲಿ 3 ಇಂಟು 1 3, ಇದು 10 ಇಂಟು 10 ಸ್ಕ್ವೇರ್ ಇಂಟು 10 ಸ್ಕ್ವೇರ್. ಇದು ನಾನು ಹೋಲ್ ನಂಬರ್ಸ್ ಅಲ್ಲಿ ಹೇಳಿದ್ದೇನೆ. ಎಕ್ಸ್ಪೋನೆಂಟ್ ಫಾರ್ಮ್ ಯಾವ ತರ ಬರ್ತೈತೆ ಅಂತ ಹೇಳಿದ್ದೇನೆ. ಇಲ್ಲಿ ಕೆಳಗೆ ಸೇಮ್ ವ್ಯಾಲ್ಯೂ ಅದ, ಅಂದ್ರೆ ಇಲ್ಲಿ ಸೇಮ್ ವ್ಯಾಲ್ಯೂ ಅದ, ಪವರ್ನು ಸೇಮ್ ಅದ. ನೀವು ಪವರ್ ಸೇಮ್ ಇರೋದು ನೋಡ್ಬೇಡಿ. ಇಲ್ಲಿ ಜಸ್ಟ್ ಏನ್ ಮಾಡಿ, ಕೆಳಗೆ ಬೇಸ್ ಸೇಮ್ ಅದ, ಕೆಳಗೆ ಕೊಟ್ಟಿರೋ ವ್ಯಾಲ್ಯೂ ಸೇಮ್ ಇದೆ ಅಂದ್ರೆ ನೀವೇನ್ ಮಾಡ್ಬೇಕು, ಪವರ್ ಆಡ್ ಮಾಡ್ಬೇಕಂತ ಹೇಳಿದೆ. ಅಂದ್ರೆ 2 + 2 4. ಇದೇನಾಗ್ತೈತಿ 10 ಸ್ಕ್ವೇರ್ ಇಂಟು 10 ಸ್ಕ್ವೇರ್ ಈ ತರ ಇದೆ. ನಿಮ್ಗೆ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ನಾನು ಹೋಲ್ ನಂಬರ್ ಯೂನಿಟ್ ಅಲ್ಲಿ ಹೇಳಿದ್ದೇನೆ ಏನಂತ. ಅದು ಹೋಲ್ ನಂಬರ್ ಯೂನಿಟ್ ನಾನು ನಿಮ್ಗೆ ಫಸ್ಟ್ ಈ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಯಾಕೆ ಕಳಿಸಿದ್ದೇನೆ ಅಂದ್ರೆ, ಆ ಯೂನಿಟ್ ನ ನೋಡಿ ನೀವು ಅಲ್ಲಿ ಎಕ್ಸ್ಪೋನೆಂಟ್ ಫಾರ್ಮ್ಸ್ ನ ಕೆಲವೊಂದು ಹೇಳಿದ್ದೇನೆ. ಅವು ಪ್ರತಿಯೊಂದು ನೀವು ನೋಡಿ ಈ ಕ್ಲಾಸಸ್ಗೆ ಬಂದ್ರೆ ನಿಮ್ಗೆ ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ, ಏನ್ ಮಾಡತ್ತೀನಿ ಅರ್ಥ ಆಗ್ತೈತಿ. ಇದು 2 ಟೈಮ್ಸ್ 10 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಸ್ಕ್ವೇರ್, ಇದು 10 ಸ್ಕ್ವೇರ್. ಇಲ್ಲಿ ಕೆಳಗೆ ಕೊಟ್ಟಿರೋ ವ್ಯಾಲ್ಯೂ ಅಂದ್ರೆ ಬೇಸ್ ಅಂತೀವಿ ಇದಕ್ಕೆ. ಇವು ಎರಡು ಏನು ಬೇಸ್, ಇವು ಎರಡು ಏನು ಪವರ್. ಇಲ್ಲಿ ಬೇಸ್ ಸೇಮ್ ಇದ್ರೆ ಅದು ಆಸ್ ಇಟ್ ಈಸ್ ಇಟ್ಟು ಮೇಲೆ ಪವರ್ ಕೊಟ್ಟಿರೋದನ್ನ ನಾವು ಆಡ್ ಮಾಡ್ತೀವಿ. ಆಡ್ ಮಾಡೋಣ 10, ಇಲ್ಲಿ 2 + 2 10 ಟು ದ ಪವರ್ 4 ಆಗ್ತೈತಿ. ಸೊ ಅದಕ್ಕೆ 10 ಟು ದ ಪವರ್ 4
ಪವರ್ 4 ಅದ ಅಂದ್ರೆ 4 0 ಇಟ್ಟೀನಿ. ಇವು ಎರಡು ಮಲ್ಟಿಪ್ಲೈ ಮಾಡೋಣ 30,000 ಬರ್ತೈತಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ತೀನಿ ಅಂದರೆ ಬ್ರ್ಯಾಕೆಟ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಮತ್ತು ಬೋಡೋಮಾಸ್ ರೂಲ್ ಹೇಗೆ ಬೋಡೋಮಾಸ್ ರೂಲ್ ಅಪ್ಲೈ ಮಾಡಿ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅದೆಲ್ಲನೂ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಮತ್ತು ಎಕ್ಸಸೈಸ್ ಒಂದಿದೆ, ಆದಷ್ಟು ಹೇಳಿ ಫಸ್ಟ್ ಯೂನಿಟ್ ಎಂಡ್ ಮಾಡ್ತೀನಿ. ಅರ್ಥ ಆಯ್ತಾ? ನಾನು ಹೇಳಿರೋದೆಲ್ಲನೂ ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.